ಹಾಯ್ ಎಲ್ರಿಗೂ ನಮಸ್ಕಾರ. ಚೈತ್ರ ದಿಲೀಪ್ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಇವತ್ತಿನ ರಾಮಚಾರಿ ಎಪಿಸೋಡ್ನ ಟಿವಿಗೂ ಮುನ್ನ ನೋಡೋಣ ಬನ್ನಿ. ನಿಮಗೂ ರಾಮಚಾರಿ ಸೀರಿಯಲ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಕ್ಸೇನಾ ಚಾರುಗೆ ಡ್ರೆಸ್ ಹಾಕಿದ್ರೆ ನಾನು ತುಂಬ ಡೀಸೆಂಟಾಗಿ ಕಾಣ್ತೀನಿ, ತೆಗೆದ್ರೆ ಪಕ್ಕಾ ಲೋಕಲ್ ಬಾಯ್, ಸ್ಲಮ್ ಬಾಯ್ ಅಂತ ಹೇಳ್ತಾನೆ ಚಾರುಗೆ. ಆಗ ರಾಮಚಾರಿ, ಸದ್ಯಕ್ಕೆ ನೀವು ಡ್ರೆಸ್ ಹಾಕಿದ್ರು ನಮ್ಮ ಕಣ್ಣಿಗೆ ಹಾಗೆ ಕಾಣ್ತಾ ಇದ್ದೀರಾ ಬಿಡಿ ಅಂತ ಹೇಳ್ತಾನೆ ಸಕ್ಸೇನಾಗೆ. ಆಗ ಚಾರು ಸಕ್ಸೇನಾಗೆ, ನಿನಗೆ ಧೈರ್ಯ ಇದ್ದರೆ ನನ್ನ ಡ್ಯಾಡ್ ಮುಂದೆ ಗೆಲ್ಲಬೇಕು, ಅದು ಬಿಟ್ಟು ಈ ಥರ ಮೋಸ ಮಾಡಿ ಫೋರ್ಜರಿ ಮಾಡಿದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ಅಂತ ಹೇಳ್ತಾಳೆ ಚಾರು. ಆಗ ಸಕ್ಸೇನಾ, ಫೋರ್ಜರಿನ ಯಾರು ಮಾಡಿತ್ತು, ವರುಣ್ ಫೈಲ್ ತಗೊಂಬ ಇಲ್ಲಿ ಅಂತ ಹೇಳ್ತಾನೆ. ಸಕ್ಸೇನಪ್ಪ ಚಾರುಗೆ ಫೈಲ್ ತೋರಿಸ್ಬಿಟ್ಟು, ಇದು ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಸೈನು, ಫೋರ್ಜರಿ ಅಂತೆ ಫೋರ್ಜರಿ, ನಾಳೆನೇ ರಿಜಿಸ್ಟ್ರೇಷನ್ ಅಂತ ಹೇಳ್ತಾನೆ. ಮಾನ್ಯತಾ ಸೊಲ್ಯೂಷನ್ ಪ್ರಾಪರ್ಟಿ ನಂದೇ, ಇನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಸಕ್ಸೇನಾ ಹೇಳ್ತಾನೆ. ಆಗ ರಾಮಚಾರಿ, ಇದೇ ನಿಮ್ಮ ಫೈನಲ್ ಮಾತಾ ಅಂದಾಗ ಸಕ್ಸೇನಾ, ಅಲ್ಲ ಇದು ಫೈನಲ್ ನಿರ್ಧಾರ ಅಂತ ಹೇಳ್ತಾನೆ. ಆಗ ಚಾರು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ, ಕೇಳದೆ ಇದ್ರೆ ಜೈಲ್ ಸೇರ್ಬೇಕಾಗುತ್ತೆ ಅಂತ ಹೇಳ್ತಾಳೆ ಸಕ್ಸೇನಾಗೆ. ಚಾರು ಆಡಿದ ಮಾತು ಕೇಳಿ ಸಕ್ಸೇನಾ ನಗುತ್ತಾ, ವರುಣ್ ಮಿಡ್ಡಿ ಕೆ ಉಂಡೆ ಕ್ಯಾ ಬೋಲ್ತಾ ಹೇ ಅಂತ ಕೇಳ್ತಾನೆ. ಆಗ ವರುಣ್ ಮಣ್ಣಿನ ಉಂಡೆ ಅಂತ ಹೇಳ್ತಾನೆ. ರೋಡ್ ರೋಲರ್ ಮುಂದೆ ಮಣ್ಣಿನ ಇಂಟೆ ಬಂದು ಚಾಲೆಂಜ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಪುಡಿ ಪುಡಿ ಆಗುತ್ತೆ ಅಂತ ಸಕ್ಸೇನಾ ಚಾರುಗೆ ಹೇಳ್ತಾನೆ. ಧೂಳಾಗುತ್ತೆ ಅಂತ ಹೇಳಿ ಹೊರಟೋಗ್ತಾನೆ ಸಕ್ಸೇನಾ. ಮುರಾರಿ ಮಾನ್ಯತಾನ ಸಾಯ್ಸಕ್ಕೆ ಬಂದಿರ್ತಾನೆ ಈ ಕಡೆ. ಇದೇ ಅಲ್ವಾ ಮನೆ, ತಾಯಿ ಆಗೋಕ್ಕೂ ಯೋಗ್ಯತೆ ಇಲ್ಲ, ಮನುಷ್ಯಲಾಗೋಕ್ಕೂ ಯೋಗ್ಯತೆ ಇಲ್ಲ ಅಂತ ಹೇಳ್ತಾನೆ ಮುರಾರಿ. ಜಿಕೆ ಇರೋದನ್ನ ನೋಡಿ ಮುರಾರಿ ಬಚ್ಚಿಟ್ಕೊತಾನೆ ಅಲ್ಲೇನೆ ಈಚೆ. ಆಗ ರೌಡಿಗಳು ಮಾನ್ಯತೆಗೆ ಕಾಲ್ ಮಾಡಿ, ಮೇಡಮ್ ಎಲ್ಲ ನೀವು ಹೇಳ್ದಾಗೆ ಮಾಡಿದ್ದೀವಿ, ಚಾಚು ತಪ್ಪದೆ. ಮಾನ್ಯತಾ ಏನಾಯಿತು ಅಂತ ಕೇಳಿದಾಗ ರೌಡಿಗಳು, ದೊಡ್ಡ ಗಲಾಟೆ ಆಯಿತು, ನಿಮ್ಮ ಮಗಳಿಗೆ ಅವಮಾನ ಆಯಿತು, ಕಲ್ಲೆಸೆದ್ವಿ, ಹೊಟ್ಟೆಲಿರೋ ಮಗುನೂ ಕೂಡ ಸತ್ತೋಗಿರ್ಬೇಕು ಅಂತ ಹೇಳ್ತಾರೆ. ಹೌದು ಆದರೆ ಅಂದಾಗ ಮಾನ್ಯತೆ, ಹೇಯ್ ನೀನೇನು ಕತೆ ಹೇಳ್ತಾ ಇದೆಯಾ, ಸಸ್ಪೆನ್ಸ್ ಮೇಂಟೈನ್ ಮಾಡೋಕ್ಕೆ ಏನಾಯಿತು ಹೇಳು ಅಂದಾಗ ರಾಮಚಾರಿ ಅಡ್ಡಕ್ಕೆ ಬಂದ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಹೌದಾ ರಾಮಚಾರಿನ ಸತ್ತೋದ್ನ ಹಂಗಾದ್ರೆ ಅಂತ ಕೇಳ್ತಾಳೆ. ಆಗ ರೌಡಿಗಳು, ಇಲ್ಲ ಮೇಡಮ್, ರಾಮಚಾರಿ ರೊಚ್ಚಿಗೆದ್ದು ಮಚ್ಚೆತ್ತಿದ್ದ, ನಿಮ್ಮ ಮಗಳು ಏನೂ ಆಗಿಲ್ಲ ನನಗೆ ಅಂತ ಹೇಳಿದ್ಲು, ನಿಮ್ಮ ಮಗಳು ನಿಮ್ಮ ದುಡ್ಡನ್ನು ಬಡ್ಡಿ ಸಮೇತ ಕೊಡ್ತೀನಿ ಅಂತ ಹೇಳಿದ್ಲು ಮೇಡಮ್ ಅಂತ ರೌಡಿಗಳು ಮಾನ್ಯತೆಗೆ ಹೇಳ್ತಾ ಇರ್ತಾರೆ. ಆಗ ಮಾನ್ಯತೆ ರೌಡಿಗಳಿಗೆ, ಹಾಗಾದರೆ ರಾಮಚಾರಿನೂ ಸತ್ತಿಲ್ಲ, ನನ್ನ ಮಗಳು ಹೊಟ್ಟೆಲಿರೋ ಮಗು ಕೂಡ ಸತ್ತಿಲ್ಲ ಅಂತ ಕೇಳ್ತಾಳೆ ರೌಡಿಗಳನ್ನ. ಸುಮ್ಮನೆ ಹೋಗಿ ಗಲಾಟೆ ಮಾಡ್ದಂಗಾಯಿತು ಅಲ್ಲಿ ಅಷ್ಟೇ ಅಂದಾಗ ರೌಡಿಗಳು, ದೊಡ್ಡ ಅವಮಾನ ಕೂಡ ಆಗಿದೆ ಮೇಡಮ್ ಅಂದಾಗ ಮಾನ್ಯತಾ, ನಿಮ್ಮ ಪ್ರಯತ್ನ ನೀವು ಬಿಡಬೇಡಿ ಹಾಗಂತನ ಅಂತ ಹೇಳ್ತಾಳೆ. ಹಾಗಂತ ನೀವು ಸುಮ್ಮನೆ ಇರಬೇಡಿ, ಪದೇ ಪದೇ ಹೋಗಿ ತೊಂದರೆ ಕೊಡ್ತಾನೆ ಇರಿ, ಸಾಧ್ಯ ಆದರೆ ರಾಮಚಾರಿನ ಮುಗಿಸಿ ಚಾರು ಹೊಟ್ಟೆಲಿರೋ ಮಗುನ ಸಾಯಿಸ್ಬಿಡಿ ಅಂತ ರೌಡಿಗಳಿಗೆ ಮಾನ್ಯತಾ ಹೇಳ್ತಾ ಇರ್ತಾಳೆ. ಆಯಿತು ಮೇಡಮ್, ನೀವು ಹೇಳ್ದಂಗೆ ಮಾಡ್ತೀನಿ, ಅವ್ರ ಮನೆ ಹತ್ರ ಹೋಗಿ ಪದೇ ಪದೇ ತೊಂದರೆ ಕೊಡ್ತಾ ಇದ್ದು ಅವಳಿಗೆ ಆ ಮನೇಲಿ ಬದುಕಕ್ಕಾಗದೇ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಜಿಕೆ ಮಾನ್ಯತಾನ, ಏನಾಯಿತು ರೋಸ್ ಅಂತ ಕೇಳಿದಾಗ ಮಾನ್ಯತಾ, ಜಿಕೆಗೆ ಅಲ್ಲಿ ರೌಡಿಗಳನ್ನ ಕಳಿಸಿದ್ನಲ್ಲ, ಏನೂ ಆಗಿಲ್ಲ, ಚಾರುಗೂ ಏನೂ ಆಗಿಲ್ಲ, ರಾಮಚಾರಿಗೂ ಏನೂ ಆಗಿಲ್ಲ, ಮಗು ಕೂಡ ಸತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಜಿಕೆ, ಒಟ್ಟಿನಲ್ಲಿ ಈ ಅಮ್ಮನ ಅದೃಷ್ಟನೇ ಸರಿಯಿಲ್ಲ, ಏನಾದರೂ ಮಾಡ್ಕೊಳ್ಳಿ ಅಂತಾನೆ. ಆಗ ಮುರಾರಿ ಮಾನ್ಯತಾ ಅವರು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡು, ಈಗ ನಾನು ಬಂದಿದ್ದೀನಲ್ಲ ನಿಮಗೆ ತೊಂದರೆವಾಗುತ್ತೆ ಅಂತ ಹೇಳ್ತಾನೆ. ಸಾವಿನ ತೊಂದರೆ ಆಗುತ್ತೆ ಅಂತ ಹೇಳಿ ಮಾನ್ಯತಾ ಅವ್ರ ಮನೆ ಒಳಗಡೆ ಹೋಗ್ತಾನೆ ಮುರಾರಿ. ಈ ಕಡೆ ಚಾರುಗೆ ರಾಮಚಾರಿ, ಅಲ್ಲ ಮೇಡಮ್, ನಿಮ್ಮ ಅಮ್ಮಂಗೆ ನನ್ನನ್ನು ಕಂಡ್ರೆ ಆಗಲ್ಲ, ನಿಮ್ಮ ಮೇಲೆ ಪ್ರೀತಿ ಇದೆ ತಾನೆ ಅಂತ ಹೇಳಿದಾಗ, ಅದನ್ನು ಪ್ರೀತಿ ಅನ್ಬೇಕೋ ಹಠ ಅನ್ಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ, ನನ್ನನ್ನು ನಿಮ್ಮಿಂದ ದೂರ ಮಾಡಿ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ನಿಮ್ಮಮ್ಮ ಈ ಥರ ಎಲ್ಲ ಮಾಡ್ತಾರಾ ಅಂತ ಚಾರುಗೆ ಹೇಳ್ತಾನೆ ರಾಮಚಾರಿ. ನನ್ನ ಬದುಕನ್ನೇ ಹಾಳು ಮಾಡಿ ನನ್ನ ಸಾಯ್ಸೋಕ್ಕೆ ನೋಡ್ತಾ ಇದ್ದಾರೆ, ಎಲ್ಲ ಅದು ಒಪ್ಕೊತೀನಿ ಚಾರು ಮೇಡಮ್, ಆದರೆ ಇವಾಗ ಅವ್ರು ಮಾಡ್ತಿರೋದೇನು, ಅವ್ರು ತೋಡಿರೋ ಹಳ್ಳಕ್ಕೆ ಅವರೇ ಬೀಳ್ತಾ ಇದ್ದಾರೆ ಅಷ್ಟೇ, ಇದರಿಂದ ನನ್ನನ್ನು ನಿನ್ನನ್ನು ದೂರ ಮಾಡಿ ಏನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಅಂತ ಚಾರುಗೆ ರಾಮಚಾರಿ ಹೇಳ್ತಾ ಇರ್ತಾನೆ. ಆ ಸಕ್ಸೇನಾ ದೊಡ್ಡ ಫ್ರಾಡು, ನಿಮ್ಮ ಅಮ್ಮನ್ನ ಬೆಳೆಸ್ಕೊಂಡು ಹೀಗೆಲ್ಲ ಮಾಡ್ತಾ ಇದ್ದಾನೆ, ನಿಮ್ಮ ಅಮ್ಮನ್ನ ಸಕ್ಸೇನಾ ಲಾಭಕ್ಕೆ ಬೆಳೆಸ್ಕೊಂಡು ನಿಮ್ಮ ತಂದೆ ಹತ್ರ ಫೋರ್ಜರಿ ಮಾಡಿಸ್ಕೊಂಡಿದ್ದಾನೆ, ಇಷ್ಟೆಲ್ಲ ಆಸ್ತಿ ಕಂಪ್ನಿ ಪ್ರಾಪರ್ಟಿ ಎಲ್ಲ ಅವನ ಹೆಸ್ರಿಗೆ ಹೋಗ್ತಾ ಇದೆ, ಇದ್ಯಾಕೆ ನಿಮ್ಮ ತಾಯಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತಾನೆ ರಾಮಚಾರಿ. ಆಗ ಚಾರು ರಾಮಚಾರಿಗೆ, ರಾಮಚಾರಿ ಅಮ್ಮಂಗೆ ಕೆಟ್ಟ ಆಟ, ನಿನ್ನನ್ನು ಸೋಲು ನೋಡಬೇಕು ಅಂತ ಹೀಗೆಲ್ಲ ಮಾಡ್ತಾ ಇರಬೇಕು ಅಂತ ಹೇಳ್ತಾಳೆ, ಅಥವಾ ನನ್ನಿಂದ ನಿನ್ನ ದೂರ ಮಾಡೋ ಆಸೆ ಅನಿಸುತ್ತೆ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಚಾರು ರಾಮಚಾರಿಗೆ ಹೇಳ್ತಾಳೆ.
ರಾಮಾಚಾರಿ ಚಾರುಗೆ ಸಕ್ಸೇನಾ ಮನೆ ಅಡ್ರೆಸ್ ಸಿಕ್ಕಿದೆ ಮೇಡಮ್ ಅಂದಾಗ, ಚಾರು ನಡಿ ಇವಾಗಲೇ ಹೋಗೋಣ ಅಂದಾಗ, ರಾಮಾಚಾರಿ ಬೆಳಗಿಂದ ನೀವೇನು ತಿಂಡಿ ತಿಂದಿಲ್ಲ, ತಿನ್ನಿ ಮೇಡಮ್ ಅಂತಾನೆ. ಬೇಡ, ಮೊದಲು ಕೆಲಸ ಆಗಲಿ, ನಾನು ಆಮೇಲೆ ತಿಂತೀನಿ ಅಂತ ಹೇಳ್ತಾಳೆ ಚಾರು. ಈ ಕಡೆ ಮುರಾರಿ ಮಾನ್ಯತಾ ಅವರ ಮನೆಯಲ್ಲಿ ಅಡಗಿಕೊಳ್ತಾನೆ. ಆಗ ವರುಣ್ ಸಕ್ಸೇನಾಗೆ, ಸರ್, ಚಾರು ರಸ್ತೆಲಿ ನಿಂತಿದ್ದು ನೋಡಿದ್ರ, ಪ್ರಾಣ ಹೋಗುತ್ತೆ ಅಂದ್ರು ಚಾರು ಕಣ್ಣಲ್ಲಿದ್ದ ಬೆಂಕಿ ನೋಡಿ ಅಂತ ಹೇಳಿದಾಗ, ಯಾಕಂದರೆ ಅವಳು ಚಾರುಲತಾ ಜೈಶಂಕರ್, ಎಷ್ಟೇ ಆದರೂ ಅವಳು ಜೈಶಂಕರ್ ಮಗಳು, ಅವನಲ್ಲಿದ್ದ ಫೈರ್ ಅವಳಲ್ಲಿ ಇರಲೇಬೇಕು. ಈ ನವದೀಪ್ ಸಕ್ಸೇನಾ ಅಂತ ಎಷ್ಟೋ ಫೈರ್ಗಳನ್ನು ನೋಡಿಬಿಟ್ಟಿದ್ದಾನೆ. ಅವಳು ಮಾತಾಡೋ ರೀತಿ, ನಿಂತಿದ್ದ ಸ್ಟೈಲ್ ನೋಡಿದ್ರೆ ನಾಳೆ ಏನಾದರೂ ಸಮಸ್ಯೆ ಆಗುತ್ತೆ ಅನ್ಸಲ್ವಾ ಸಾಬ್ ಅಂತ ಅವ್ರ ಬಾಸ್ಗೆ ಕೇಳ್ತಾನೆ. ಅವಳೊಬ್ಳು ಪ್ರೆಗ್ನೆಂಟ್ ಲೇಡಿ, ಏನು ಮಾಡೋಕ್ಕಾಗುತ್ತೆ ನನ್ನನ್ನು ಅಂತ ಹೇಳ್ತಾನೆ. ಈ ಕಡೆ ಚಾರುನು ನವದೀಪ್ ಅವರ ಮನೆಯನ್ನು ಹುಡುಕೊಂಡು ಓಡ್ತಾ ಇರಬೇಕಾದ್ರೆ, ಚಾರು ಊಟ ತಿಂದಿರಲ್ಲ ಅಂತ ರಾಮಾಚಾರಿ ಗಾಡಿ ಓಡಿಸ್ಕೊಂಡೆ ತಿನ್ನಿಸ್ಕೊಂಡು ಹೋಗ್ತಾ ಇರ್ತಾನೆ. ಚಾರು ರಾಮಾಚಾರಿಗೆ, ಇದೇನಿದು ರಾಮಾಚಾರಿ ಅಂದಾಗ, ಮೇಡಮ್ ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಅದಕ್ಕೆ ಊಟ ತಿನ್ನಿಸ್ತಾ ಇದ್ದೀನಿ, ನೀವು ಹಂಗೆ ಗಾಡಿ ಓಡಿಸ್ಕೊಂಡು ಹೋಗಿ ನಾನು ಹಿಂದೆ ತಿನ್ನಿಸ್ಕೊಬರ್ತೀನಿ ಅಂತ ಹೇಳಿದಾಗ, ನಿಮ್ಮ ಅಪ್ಪನ್ನ ಆಚೆ ಕರ್ಕೊಂಬರೋದು, ಜೈಲಿಂದ ಬಿಡಿಸ್ಕೊಂಬರೋದು ಎಷ್ಟು ಕರ್ತವ್ಯನೋ, ಅದೇ ರೀತಿ ಒಬ್ಬ ಗಂಡನಾಗಿ ನಿಮ್ಮನ್ನು ನೋಡ್ಕೊಡೋದು, ಒಬ್ಬ ತಂದೆಯಾಗಿ ಮಗು ನೋಡ್ಕೊಳೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾನೆ ಚಾರುಗೆ ರಾಮಾಚಾರಿ. ಮೇಡಮ್, ನಾವು ಯುದ್ಧಕ್ಕೆ ಹೊರಟಿದ್ದೀವಿ ಮೇಡಮ್, ಸಂಬಂಧಗಳು ಭಾವನೆಗಳು ನಮ್ಮನ್ನು ಸೋಲಿಸಬಾರ್ದು ಅಂದರೆ ನಾವು ಗಟ್ಟಿಯಾಗಿರಬೇಕು, ಅದಕ್ಕೆ ತಿನ್ನಿ ಮೇಡಮ್ ಅಂತ ರಾಮಾಚಾರಿ ಚಾರುಗೆ ಊಟ ತಿನ್ನಿಸ್ತಾನೆ. ಆಗ ಚಾರು ರಾಮಾಚಾರಿ ನಾನಂದರೆ ಇಷ್ಟ ಅಲ್ವಾ ನಿನಗೆ ಅಂದಾಗ, ರಾಮಾಚಾರಿ ಇಷ್ಟ ಅಲ್ಲ ರೀ, ಪ್ರಾಣ ಅಂತ ಹೇಳ್ತಾನೆ. ಆಮೇಲೆ ನಿಮ್ಮ ಹೊಟ್ಟೆಲಿರೋ ಮಗು ಅಂತಿಂಥ ಸ್ಥಿತಿಯಲ್ಲಿ ಹುಡ್ತಾ ಇಲ್ಲ, ಹೋರಾಟದ ಸಮಯದಲ್ಲಿ ಹುಡ್ತಾ ಇದೆ ಅಂತ ಹೇಳ್ತಾನೆ ಚಾರುಗೆ ರಾಮಾಚಾರಿ. ಹೀಗಿರುವಾಗ ನಿಮ್ಮನ್ನ ಮಗುನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ ಅಂತಾನೆ. ಈ ಕಡೆ ಜೆ.ಕೆ ಮಾನ್ಯತೆಗೆ ಜ್ಯೂಸ್ ತಂದು ಕೊಡ್ತಾನೆ. ಆಗ ಮಾನ್ಯತಾ, ಜೆ.ಕೆ ನಿನ್ನ ಜೀವನದಲ್ಲಿ ಗುರಿ ಏನಿದೆ ಅಂತ ಕೇಳಿದಾಗ, ಜೆ.ಕೆ ಗುರಿಗಿರಿ ಏನೂ ಇಲ್ಲ, ಜೀವನನೇ ಒಂದು ಗುರಿಯಾಗಿರ್ಬೇಕಾದ್ರೆ ಇನ್ನೊಂದು ಗುರಿ ಬೇಕಾ ಜೀವನದಲ್ಲಿ. ಆಗ ಮಾನ್ಯತಾ, ನಾಳೆ ನಾಡಿದ್ದು ಮುಂದಿನ ಜೀವನದ ಬಗ್ಗೆ ನೀನು ಯೋಚನೆ ಮಾಡಲ್ವಂತ ಕೇಳ್ತಾಳೆ ಜೆ.ಕೆಗೆ. ಅವನು ಇಲ್ಲ ಅಂತ ಹೇಳ್ತಾನೆ. ಗುರಿ ಏನಾದರೂ ಇತ್ತು ಅಂದರೆ ಲೈಫಲ್ಲಿ ಏನು ಸಾಧಿಸೋಕ್ಕಾಗಲಿಲ್ವಲ್ಲ ಅಂತ ಯೋಚನೆ ಇರುತ್ತೆ. ನಾವು ಗುರಿನ ಇಟ್ಕೊಳ್ಲಿಲ್ಲ ಅಂದರೆ ಈ ದಿನ ನಾವು ಚೆನ್ನಾಗಿ ಬದುಕಿದ್ದೀವ ಅಂತ ಅಂದ್ಕೊತೀವಿ, ಚೆನ್ನಾಗಿ ಬದುಕ್ತಾ ಇದ್ದೀವ ಅಥವಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವ, ಅಷ್ಟೇ ಸಾಕು ಜೀವನದಲ್ಲಿ ಅಂತ ಹೇಳ್ತಾನೆ ಮಾನ್ಯತೆಗೆ ಜೆ.ಕೆ. ಆಗ ಮಾನ್ಯತಾ ಜೆ.ಕೆಗೆ, ಗುರಿ ಇಲ್ದಿರೋ ಬದುಕು ನಿಂದು ಒಂದು ಬದುಕ ಅಂತ ಹೇಳ್ತಾಳೆ. ಜೆ.ಕೆ ಹೇಳ್ತಾನೆ, ಈ ಸಾವು ಅನ್ನೋ ಗುರಿ ನಮ್ಮ ಎದುರಿಗೆ ಬಂದು ನಿಂತಾಗ ತುಂಬ ಹುಷಾರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕಾ, ಅಥವಾ ನಮ್ಮನ್ನು ಸಾಯಿಸುತ್ತಾ ಯಾವಾಗ ಏನು ಅಂತ ಏನು ಹೇಳೋಕ್ಕಾಗೋದಿಲ್ಲ, ಅದಕ್ಕೆ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು, ಅದಕ್ಕೋಸ್ಕರ ಈ ಗುರಿಗಿರಿ ಏನೂ ಇಟ್ಕೊಂಡಿಲ್ಲ ನಾನು ಜೀವನದಲ್ಲಿ ಅಂತ ಜೆ.ಕೆ ಮಾನ್ಯತೆಗೆ ಹೇಳ್ತಾನೆ. ಯಾವ ಗುರಿ, ಯಾವ ಸಾವು ಯಾವ ಕೋಣೆಯಿಂದ ಬರುತ್ತೋ ಗೊತ್ತಿಲ್ಲ, ಈ ಗುರಿ ಇಲ್ಲದೆ ಇರೋ ಜೀವನ ಅದೊಂಥರ ಚೆನ್ನಾಗಿರುತ್ತೆ ರೋಸ್ ಅಂತ ಮಾನ್ಯತೆಗೆ ಹೇಳ್ತೇನೆ ಜೆ.ಕೆ. ಈಗ ನೀವೇ ನಿಮ್ಮ ಜೀವನದಲ್ಲಿ ಗುರಿ ಕನಸನ್ನು ಇಟ್ಕೊಂಡಿದ್ದೀರಾ, ಉದಾಹರಣೆಗೆ ರಾಮಾಚಾರಿನ ಸಾಯಿಸಿಬಿಡ್ಬೇಕು, ಚಾರು ಹುಟ್ಟಿರೋ ಮಗುನ ತೆಗ್ಸಾಕ್ಬಿಡ್ಬೇಕು, ಈ ಥರದ ಆಸೆ ಕನಸುಗಳನ್ನೆಲ್ಲ ನೀವು ಇಟ್ಕೊಂಡಿದ್ದೀರಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೀರಾ ಅಂತ ಜೆ.ಕೆ ಮಾನ್ಯತೆಗೆ ಹೇಳ್ತಾನೆ. ಈಗ ಮುರಾರಿ ಮಾನ್ಯತಾನ ಸಾಯಿಸೋಕ್ಕೆ ಅಂತ ಹಿಂದೆಯಿಂದ ಬರ್ತಾ ಇರ್ಬೇಕಾದ್ರೆ, ಮಾನ್ಯತಾ ಫೋಟೋ ತೆಕ್ಕೊಳ್ಳುವಾಗ ಅವಳ ಮೊಬೈಲಲ್ಲಿರೋ ಕ್ಯಾಮ್ರಾದಲ್ಲಿ ನೋಡಿ ಹಿಂದೆ ತಿರುಗಿ ಮಚ್ಚನ್ನು ಹಿಡ್ಕೊತಾಳೆ. ಮುರಾರಿ, ನಿನ್ನ ಬಿಡಲ್ಲ ಕಣೆ, ನಾನು ಸಾಯಿಸ್ತೀನಿ ಅಂದಾಗ ಮಾನ್ಯತಾ, ನೀನು ಬದುಕಿದ್ರೆ ತಾನೆ ಅಂತಾಳೆ. ಮಾನ್ಯತಾ ಮುರಾರಿ ಕೈಲಿರೋ ಮಚ್ಚನ್ನು ಕಿತ್ಕೊಂಡು ಇಲ್ಲಿಗೆ ಬರಬೇಕು ಅನ್ನೋ ನಿರ್ಧಾರ ನಿಂದಾಗಿದ್ರೆ ನಾ ಹೇಗೆ ಹೇಮಲೋಕಕ್ಕೆ ಕಳಿಸ್ಬೇಕು ಅನ್ನೋದು ಈ ಮಾನ್ಯತಾ ನಿರ್ಧಾರ ಆಗಿರುತ್ತೆ ಅಂತ ಕಾಲು ತುಣಿತಾ ಇರ್ತಾಳೆ. ಈ ಕಡೆ ಚಾರುನು ಸಕ್ಸೇನಾ ಅವ್ರ ಮನೆ ಲೊಕೇಶನ್ನ ಹುಡುಕೊಂಡು ಬಂದಿರ್ತಾರೆ. ರಾಮಾಚಾರಿ ಮನೆ ಹುಡುಕ್ತಾ ಇರಬೇಕಾದ್ರೆ ಈ ಮನೆ ಇಲ್ಲ ಆ ಮನೆ ಅಂತ ಹುಡುಕ್ತಾ ಇರ್ತಾನೆ. ಕೊನೆಗೂ ಸಕ್ಸೇನಾ ಅವ್ರ ಮನೆ ಲೊಕೇಶನ್ ಸಿಗುತ್ತೆ. ಕಾರ್ ನಿಂತಿರೋದು ನೋಡಿ ಚಾರು, ಮೇಡಮ್ ಇದೇ ಅವ್ರ ಮನೆ ಅಂತ ಹೇಳ್ತಾನೆ. ಆಗ ಮುರಾರಿ ಮೊಬೈಲಿಂದ ವಿಡಿಯೋ ಕಾಲ್ ಬರುತ್ತೆ. ರಾಮಾಚಾರಿ, ಯಾವತ್ತು ವಿಡಿಯೋ ಕಾಲು ಮಾಡದೇ ಇರೋ ಅನ್ನೋ ಪ್ರೂಫ್ಗೆ ಇವತ್ತು ಮಾಡಿದ್ದೀನಿ ಅಂದಾಗ, ಚಾರು ಪಿಕಪ್ ಮಾಡಿ ಅಷ್ಟರಲ್ಲಿ ಮಾನ್ಯತಾ ಮತ್ತು ಜೆ.ಕೆ ಮುರಾರಿನ ಚೆನ್ನಾಗಿ ಹೊಡೆದು ತುಳಿದು ಹಾಕಿರ್ತಾರೆ. ಆಗ ಮುರಾರಿ ಮೊಬೈಲಿಂದ ರಾಮಾಚಾರಿಗೆ ವಿಡಿಯೋ ಕಾಲ್ ಮಾಡ್ತಾಳೆ ಮಾನ್ಯತಾ. ನಿನ್ನ ಫ್ರೆಂಡ್ ಮುರಾರಿನ ಯಮಲೋಕಕ್ಕೆ ಕಳಿಸ್ತಾ ಇದ್ದೀನಿ, ಆದರೆ ಉಳಿಸ್ಕೊ ಅಂತ ಹೇಳ್ತಾಳೆ ಮಾನ್ಯತಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.